ಗಂಗಾಧರ ಮಹದೇವ ಶಂಭೋ ಗಂಗಾಧರ ಮಹಾಲಿಂಗ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಕೊಡುವ ಅರ್ಚಿಸಿದವರಿಗ ಭೀಷವ ಕೊಡುವ ಹೆಚ್ಚಿನ ಅಘಗಳ ತರಿದು ಸುಡುವ ಅರ್ಚಿಸಿದವರಿಗ ಭೀಷವ ಕೊಡುವ ಹೆಚ್ಚಿನ ಅಘಗಳ ತರಿದು ಬಿಸುಡುವ ದುಶ್ಚರಿತಗಳ ದೂರದಲ್ಲಿಡುವ ದುಶ್ಚರಿತಗಳೆಲ್ಲ ದೂರದಲ್ಲಿಡುವ ನಮ್ಮ ಚೂತ ಕಲ್ಲದ ಅಸುರರ ಬಡಿವ ನಮ್ಮ ಚೂತ ಕಲ್ಲದ ಅಸುರರ ಬಡಿವ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾರನ ಗೆದ್ದ ಮನೋಹರ ಮೂರ್ತಿ ಮಾರನ ಗೆದ್ದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ಮಾರನ ಗೆದ್ದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ಧಾರುಣಿಯೊಳಗೆ ತುಂಬಿದೆ ನಿಮ್ಮ ಕೀರ್ತಿ ಧಾರುಣಿಯೊಳಗೆ ತುಂಬಿದೆ ನಿಮ್ಮ ಕೀರ್ತಿ ಮುರಾರಿಯ ತೋರಯ್ಯ ನಿಮಗೆ ಶರಣಾರ್ಥಿ ಮುರಾರಿಯ ತೋರಯ್ಯ ನಿಮಗೆ ಶರಣಾರ್ಥಿ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಪ್ರಸನ್ನ ಭಯವದನನ್ನು ಅನುದಿನ ಚನ್ನ ಪ್ರಸನ್ನ ಭಯವದನನ್ನು ಅನುದಿನ ನೆನೆವಂತೆ ಮಾಡೋ ನೀಯ ಚನ್ನ ಪ್ರಸನ್ನ ಭಯವದನನ್ನು ಅನುದಿನ ನೆನೆವಂತೆ ಮಾಡೋ ಅನ್ಯನರಿಯನೋ ಗುರುವೆಂಬೆ ನಿನ್ನ ಅನ್ಯನರಿಯನೋ ಇನ್ನಾದರೂ ತೋರೋ ಹರಿಯ ಮುಪ್ಪಣ್ಣ ಇನ್ನಾದರೂ ತೋರೋ ಹರಿಯ ಮುಪ್ಪಣ್ಣ ಧವಳ ಗಂಗೆಯ ಗಂಗಾಧರ ಮಾಧವನ ತೋರಿಸಯ್ಯ ಗುರುಕುಲ
ಗಂಗೆಯ ಗಂಗಾಧರ ಮಹಲಿಂಗ ಮಹಲಿಂಗ ದಾನವ ಕದಳಿಯ ಕಾನನ ಮುರಿಯುತ್ತ ದಾನವ ಕದಳಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಕೃಷ್ಣನೆಂಬ ದಾನವ ಕದಳಿಯ ಕಾನನ ಮುರಿಯುತ್ತ ದಾನವ ಕದಳಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ್ತ ದಾನವ ಕದಳಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಗುಂಗುರು ಗುರುಳ ನೀಲಾಂಗ ಚೆಲ್ವಾನೆ ಕಂಗೋಳಿ ಗೊಳೆವ ವ್ಯಾಘ್ರಾಂಗುಳಿದಾನೆ ಗುಂಗುರು ಗುರುಳ ನೀಲಾಂಗ ಚೆಲ್ವಾನೆ ಕಂಗಡಿ ಗೊಳೆವ ವ್ಯಾಘ್ರಾಂಗುಳಿದಾನೆ ಬಂಗಾರದಣು ಗಂಟೆ ಶೃಂಗಾರದಾನೆ ಬಂಗಾರದಣು ಗಂಟೆ ಶೃಂಗಾರದಾನೆ ಮಂಗಳ ತಿಲಕದ ರಂಗನೆಂಬಾನೆ ಮಂಗಳ ತಿಲಕದ ರಂಗನೆಂಬಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ್ತ ದಾನವ ಕದಳಿ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಕೆಳವಿ ಗೋಪಿಯರೊಳ್ಳು ಗೆಳತನದ ಸುಲಭದಿಂದ ಒಲಿಯುವ ಎಳೆಮರಿ ಆನೆ ಕೆಳವಿ ಗೋಪಿಯರೊಳ್ಳು ಗೆಳತನದ ಸುಲಭದಿಂದಲೇ ಒಲಿಯುವ ಎಳೆಮರಿಯಾನೆ ಘಲಿಯು ಘಲಿರುರವದಿ ನಲಿದಾಡೋ ಆನೆ ಘಲಿಯು ಘಲಿರುರವದಿ ನಲಿದಾಡೋ ಆನೆ ಮೆರೆತವರೆದೆ ಮ್ಯಾಲೆ ಕುಳಿದಾಡೋ ಆನೆ ಮೆರೆತವರೆದೆ ಮ್ಯಾಲೆ ಕುಳಿದಾಡೋ ಆನೆ ಆನೆ ಬಂತಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಮಣ್ಣಜ ಭವರಿಗೆ ಸಿಲುಕದ ಒಲವಿದ್ದ ಭಕುತರ ಸಲಹುವ ಆನೆ ಮಣ್ಣಜ
ಭವರಿಗೆ ಸಿಲುಕದ ಒಲವಿಂದ ಭಕುತರ ಸಲಹುವ ಆನೆ ಹಲವು ಕವಿಗಳಿಗೆ ನಿಲುಕಾನೆ ಹಲವು ಕವಿಗಳಿಗೆ ನಿಲುಕದ ಆನೆ ಬಲಪ್ರಸನ್ನ ವೆಂಕಟ ನಿಲಯನೆಂಬ ಆನೆ ಬಲಪ್ರಸನ್ನ ವೆಂಕಟ ನಿಲಯನೆಂಬ ಆನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ Mama Krishna Govinda Ranga जगदम्बे देवी भवानी जगन्माते शक्ति दुर्गे जगदम्बे देवी भवानी जगन्माते शक्ति दुर्गे जगदम्बे देवी भवानी कुमार गणनाथा कल्याणी श्यामला कल्याणी श्यामलांबा जननी दुर्गे वरदा माता जननी दुर्गे वरदा उमा महेश्वरी कलावती उमा महेश्वरी कलावती जगदम्बे देवी भवानी जगन्नाथ शक्ति दुर्गे जगदम्बे देवी भवानी ओंकारनाद रूपिणी संसार तापहरिणी ओंकारनाद रूपिणी संसार तापहरिणी जय हे देवी शिवदे माता जय हे देवी शुभदे माता सुराभगाचित नारायणी सुराभगाचित नारायणी जगदम्बे देवी भवानी जगन्नाथ शक्ति दुर्गे जगदम्बे देवी भवानी जगदम्बे देवी भवानी जगदम्बे देवी
ಗಿಳಿಯೋ ಪಂಜರದೊಳಿಲ್ಲ ಶ್ರೀರಾಮ ಪಂಜರ ಬರಿದಾಯ್ತಲ್ಲ ಗಿಳಿಯೋ ಪಂಜರದೊಳಿಲ್ಲ ಶ್ರೀರಾಮ ಪಂಜರ ಬರಿದಾಯ್ತಲ್ಲ ಅಕ್ಕನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ತಂದು ಅಕ್ಕನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ತಂದು ಅಕ್ಕನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಲ್ಲ ಅಕ್ಕನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಲ್ಲ ಒಂಬತ್ತು ಬಾಗಿಲ ಮನೆ ತುಂಬಿದ ಸುಂದಣಿಯು ಒಂಬತ್ತು ಬಾಗಿಲ ಮನೆ ತುಂಬಿದ ಸಂದಣಿಯು ಕಂಬ ಮುರಿದು ಹಿಮ ಬಿದ್ದು ಅಂಬರಕ್ಕೆ ಹಾರಿತಲ್ಲ ಕಂಬ ಮುರಿದು ಅಂಬರಕ್ಕೆ ಹಾರಿತಲ್ಲ ಶ್ರೀರಾಮ ಪಂಜರ ಬರಿದಾಯ್ತಲ್ಲ ಹಸಿರು ಬಣ್ಣದ ಗಿಳಿಯು ಕುಶಲ ಬುದ್ಧಿಯ ಗಿಳಿಯು ಹಸಿರು ಬಣ್ಣದ ಗಿಳಿಯು ಕುಶಲ ಬುದ್ಧಿಯ ಗಿಳಿಯು ಹಸುವರಿಗೆ ಗಿಳಿಯು ತಾನು ಹಸನ ಗೆಡಿಸಿ ಹೋಯಿತಲ್ಲ ಹಸುವನಿಗೆ ಗಿಳಿಯು ತಾನು ಹಸನ ಗೆಡಿಸಿ ಹೋಯಿತಲ್ಲ ಗಿಳಿಯೋ ಪಂಜರದೊಳಿಲ್ಲ ಶ್ರೀರಾಮ ಪಂಜರ ಬರಿದಾಯ್ತಲ್ಲ ಅಂಗೈಯಲ್ಲಾಡುವ ಗಿಳಿ ಮೂಗಯ್ಯ ಮೇಳನಾದ ಅಂಗೈಯಲ್ಲಾಡುವ ಗಿಳಿ ಮೂಗಯ್ಯ ಮೇಳನಾಗಿ ರಂಗಶ್ರೀ ಪುರಂದರ ವಿಠಲನ ಅಂತರಂಗದ ಆಡುವಾಗಿ ರಂಗಶ್ರೀ ಪುರಂದರ ವಿಠಲನ ಅಂತರಂಗದಲ್ಲಿ ಆಡುವಾಗಿ ಗಿಳಿಯೋ ಪಂಜರದೊಳಿಲ್ಲ ಶ್ರೀರಾಮ ಪಂಜರ ಬರಿದಾಯ್ತಲ್ಲ ಅಕ್ಕನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ತಂದು ಅಕ್ಕನಿನ್ನ ಮಾತ ಕೇಳಿ ಚಿಕ್ಕದೊಂದು ಗಿಳಿಯ ತಂದು ಅಕ್ಕನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಲ್ಲ ಅಕ್ಕನಾನಿಲ್ಲದ ವೇಳೆ ಬೆಕ್ಕುಕೊಂಡು ಹೋಯಿತಲ್ಲ ಗಿಳಿಯೋ ಪಂಜರದೊಳಿಲ್ಲ ಶ್ರೀರಾಮ ಪಂಜರ ಶ್ರೀರಾಮ ಪಂಜರ ಬರಿದಾಯ್ತಲ್ಲ ಪಂಜರ ಏನೇನು ಮಾಡಿ ಅರುಹಿದಯನ ಗುರು ನಾನೇನು ಮಾಡಿಲ್ಲ ಗುರುವಿಗೆ ಏನೇನು ಮಾಡಿ
ಅರುಹಿರಾಯನಗುರು ನಾನೇನು ಮಾಡಿ ನಾನೇನು ಮಾಡಿಲ್ಲ ಕಾನನದೊಳು ಕಾಯುತ್ತ ಕುಳಿತಿದ್ದೆ ಕಾನನದೊಳು ಕಾಯುತ್ತ ಕುಳಿತಿದ್ದೆ ಜ್ಞಾನವ ಬೋಧಿಸಿ ಮಾನ್ಯನ ಮಾಡಿದ ಜ್ಞಾನವ ಬೋಧಿಸಿ ಮಾನ್ಯನ ಮಾಡಿದ ನಾನೇನು ಮಾಡಿಲ್ಲ ಗುರುವಿಗೆ ನಾನೇನು ಮಾಡಿಲ್ಲ ಗುರುವಿಗೆ ಏನೇನು ಮಾಡಿ ಅರುಹಿರಾಯನ ಗುರು ನಾನೇನು ಮಾಡಿಲ್ಲ ಗುರುವಿಗೆ ಏನು ಮಾಡಿಲ್ಲ ಗುರುವಿಗೆ ಸತ್ತು ಚಿತ್ತೆಂಬುವುದು ಗೊತ್ತನಗಿದ್ದಿಲ್ಲ ಮತ್ತೆ ಮತ್ತೆ ಹೇಳಿ ತಿಳಿಸಿದ ಸತ್ತು ಚಿತ್ತೆಂಬುವುದು ಗೊತ್ತನಗಿದ್ದಿಲ್ಲ ಮತ್ತೆ ಮತ್ತೆ ಹೇಳಿ ತಿಳಿಸಿದ ಉತ್ತಮರೋಳು ಉತ್ತಮನೆಂದೆನಿಸಿ ಉತ್ತಮರೋಳು ಉತ್ತಮನೆಂದೆನಿಸಿ ತುತ್ತು ಮಾಡುಣಿಸಿದ ಹೆಣ್ಣು ಮಳಂತೆ ತುತ್ತು ಮಾಡುಣಿಸಿದ ಹೆಣ್ಣು ಮಳಂತೆ ನಾನೇನು ಮಾಡಿಲ್ಲ ಗುರುವಿಗೆ ನಾನೇನು ಮಾಡಿಲ್ಲ ಗುರುವಿಗೆ ಪರಮ ಅವತಾರ ವರಗುರು ಸಿದ್ಧ ಹರಸುತ್ತ ಬಂದನ ಕರಪಿ ಪರಮ ಅವತಾರ ವರಗುರು ಸಿದ್ಧ ಹರಸುತ್ತ ಬಂದನ ಕರಪಿ ಹರ್ಷದಿಯನ್ನ ಅಜ್ಞಾನ ಕೆಡಿಸಿ ಹರ್ಷದಿಯನ್ನ ಅಜ್ಞಾನ ಕೆಡಿಸಿ ಭವಬಂಧ ಬಿಡಿಸಿ ಜ್ಞಾನವ ನೀಡಿ ಭವಬಂಧ ಬಿಡಿಸಿ ಜ್ಞಾನವ ನೀಡಿದ ನಾನೇನು ಮಾಡಿಲ್ಲ ಗುರುವಿಗೆ ನಾನೇನು ಮಾಡಿಲ್ಲ ಗುರುವಿಗೆ ಏನೇನು ಮಾಡಿ ಅರುಹಿರಾಯನ ಗುರು ನಾನೇನು ಮಾಡಿಲ್ಲ ಗುರುವಿಗೆ ನಾನೇನು ಮಾಡಿಲ್ಲ ಗುರುವಿಗೆ ನಾನೇನು ಮಾಡಿಲ್ಲ ಗುರುವಿಗೆ ನಾನೇನು ಮಾಡಿಲ್ಲ ಗುರುವಿಗೆ ಕಾರ್ಯಕ್ರಮದ ಕೊನೆಯ ಒಂದು ಭಜನೆ ರಾಮ 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 ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ನಿನ್ನಿಷ್ಟದಂತೆಲ್ಲಗಿತ್ತಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ಕಷ್ಟ
ಸಹಿಸುವ ಸಹನೆ ನಿನ್ನಷ್ಟು ರಾಮ ರಘುರಾಮ 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 ರಾಮ ರಘುರಾಮ 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 ರಾಮ ಇನ್ನಷ್ಟು ಬೇಗ ನನ್ನ ಹೃದಯಕ್ಕೆ ಇನ್ನಷ್ಟು ನೆಮ್ಮದಿ ತಿಳಿಯುವುದು ರಾಮ 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 ಒಳಿತಿ ನಡೆ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ ಪುಣ್ಯಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಆದಿಯಾಗಲಿ ರಾಮ ನನ್ನ ಬಾಡಿಗೆ ನಿನ್ನ ಹಸಿವ ಕೊಡು ರಾಮ ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ ರಘುರಾಮ 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 ರಾಮ ನಿನ್ನಷ್ಟು ಬೇಕೆಂದು ರಾಮ ನಿನ್ನಷ್ಟು ನೆಮ್ಮದಿ ರಾಮ 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 ಕೌಸಲ್ಯೆಯಾಗುವೆನು ಮಡಿಲನಿರು ರಾಮ ವೈದೇಹಿಯಾಗುವೆನು ಒಡನಾಡು ರಾಮ ಪಾದುಕೆಯ ತಲೆಯಲ್ಲಿ ಭರತನಾಗುವೆ ರಾಮ ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಶಬರಿಯಾಗುವೆ ಭಾವ ಕೊಡು ರಾಮ ರಘುರಾಮ 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 ರಾಮ 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 ಮಡಿಲಲ್ಲಿ ಮರಣ ಕೊಡು ನಾ ಜಟಾಯು ರಾಮ ಮುಡಿಯಲ್ಲಿ ಅಡಿಯ ನಿಡು ನಾ ಅಹಲ್ಯ ರಾಮ ನನ್ನೊಳಿಹ ರಾವಣಗೆ ಸಾವ ಕೊಡು ರಾಮ ಕಣ್ಣೀರ ಕರಗುವೆನು ನನ್ನ ಕಲೆ ರಾಮ ನನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ ನನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ ರಘುರಾಮ 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 ರಾಮ ರಘುರಾಮ 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 ರಾಮ ಇನ್ನಷ್ಟು ಬೇಕೆಲ್ಲ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಇರುವುದು ರಾಮ 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 ಗತಿ ನೀನೆ ದ್ಯುತಿ ನೀನೆ ಗತಿ ನೀನೆ ರಾಮ ಆರಂಭ ಅಸ್ತಿತ್ವ ಅಂತ್ಯನೇ ರಾಮ ಪೂರ್ಣನೇ ಪ್ರಕಟನೆ ಆನಂದ ರಾಮ ಹರನೇನೆ ಹರಿನೇನೆ ಬ್ರಹ್ಮನೇ ರಾಮ ಹರನೇನೆ ಹರಿನೇನೆ ಬ್ರಹ್ಮನೇ ರಾಮ ಗುರು ನೀನೆ ಹರಿವು ನೀ ರಾಮ ಗುರು ನೀನೆ ಹರಿವು ನೀ ರಾಮ ರಘುರಾಮ 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 ರಾಮ ರಘುರಾಮ 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 ರಾಮ ಕನ್ನ ಹೃದಯಕ್ಕೆ ರಾಮ ಇನ್ನೆಷ್ಟು ನೆಮ್ಮದಿಯು ಇರುವುದು ರಾಮ 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 ರಾಮ
स्वस्ति प्रजाभ्यः परिपालयन्तः न्यायेन मार्गेण महिं महेशम् गोसज्जनेभ्यः शुभमस्तु नित्यं लोकाः समस्ताः सुखिनो भवन्तु समस्तसन्मङ्गलानि भवन्तु सर्वे जनाः सुखिनो भवन्तु सर्वे जनाः सुखिनो भवन्तु सुखिनो भवन्तु सुखिनो भवन्तु शान्ति सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति ಶ್ರೀಮದ್ರಮಾರಮಣ ಗೋವಿಂದ ರಮಣ ಗೋವಿಂದ ಅನಾಥ ರಕ್ಷಕ ಗೋವಿಂದ ಅಪಾತ್ ಬಾಂಧವ ಗೋವಿಂದ ಗೋವಿಂದ ದಕ್ಷಿಣಾಮೂರ್ತಿ ಸ್ವಾಮಿ ಗೋವಿಂದ ಗೋವಿಂದ ದತ್ತಾತ್ರೇಯ ಸ್ವಾಮಿ ಗೋವಿಂದ ಗೋವಿಂದ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿ ಗೋವಿಂದ ಗೋವಿಂದ ಅನಂತ ಶಯನ ಸ್ವಾಮಿ ಗೋವಿಂದ ಗೋವಿಂದ ಪ್ರಹ್ಲಾದ ಗೋವಿಂದ ಗೋವಿಂದ ಅಂಬರೀಷ ವರದ ಗೋವಿಂದ ಗೋವಿಂದ ಗಜೇಂದ್ರ ವರದ ಗೋವಿಂದ ಗೋವಿಂದ ನಾರದ ವರದ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ದಯಾವಿಜಯ ವರದ ಗೋವಿಂದ ಗೋವಿಂದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಗೋವಿಂದ ಗೋವಿಂದ ಸತ್ಯನಾರಾಯಣ ಸ್ವಾಮಿ ಗೋವಿಂದ ಗೋವಿಂದ ಶಿರಡಿ ಸಾಯಿನಾಥ ಸ್ವಾಮಿ ಗೋವಿಂದ ಗೋವಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಗೋವಿಂದ ಗೋವಿಂದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಗೋವಿಂದ ಗೋವಿಂದ ಆದಿ ಮಧ್ಯಾಂತರಹಿತ ಗೋವಿಂದ ಗೋವಿಂದ ಕಿಲಾಂಡಕೋಟ ಬ್ರಹ್ಮಾಂಡ ನಾಯಕ ಗೋವಿಂದ ಗೋವಿಂದ ಜಯ ಜಯ ನಮ ಪಾರ್ವತಿ ಪ್ರಿಯೇ ಹರ ಹರ ಮಹಾದೇವ ಗುರುನಾಥ ಮಹಾರಾಜ್ ಕೆ ಜೈ. जय श्री गुरुदेव जय श्री ಬಹಳ ಹೊತ್ತಿನಿಂದ ತುಂಬ ಶಿಸ್ತಿನಿಂದ ಮಕ್ಕಳೆಲ್ಲರೂ ಕೂಡ ಕುಳಿತಿದ್ದೀರಿ. ಸಮಯ ಬಹಳ ಆಗಿದೆ. ಕಲಾವಿದರಾದಿಯಾಗಿ ನಾವುಗಳು ಎಲ್ಲರೂ ಕೂಡ ಆದಷ್ಟು ಬೇಗ ಹೊರಡಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. 26ನೇ ವರ್ಷದ ಕಾಲಭೈರವೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಗೊಂಡ
ಸಂಭ್ರಮದ ವಾರ್ಷಿಕ ಆಚರಣೆ ಪವಿತ್ರ ಕಾರ್ಯಕ್ರಮ ಬೆಳಗಿನಿಂದ ಪ್ರಾರಂಭವಾಗಿ ಸ್ವಾಮಿಯ ವಾರ್ಷಿಕೋತ್ಸವದ ಕಾರ್ಯಕ್ರಮ, ಸರಳ ವಿವಾಹ ಕಾರ್ಯಕ್ರಮಗಳು, ಹಿರಿಯ ವಿವಾಹವಾಗಿ 50 ವರ್ಷ ಸಾರ್ಥಕ ಸಂವತ್ಸರಗಳನ್ನು ಪೂರೈಸಿದ ಪವಿತ್ರ ಕಾರ್ಯಕ್ರಮ ಮತ್ತು ಕೊನೆಯದಾಗಿ ಆ ಕಾರ್ಯಕ್ರಮಗಳ ಅಂತಿಮದಲ್ಲಿ ಪ್ರಾರಂಭವಾದಂಥ ನಾದೋಪಾಸನೆಯ ಪವಿತ್ರ ಕಾರ್ಯಕ್ರಮ ಕೆಂಪೇಗೌಡರ ಭೈರವಿ ಕೆಂಪೇಗೌಡರ ಸ್ಮರಣಾರ್ಥ. ಸಂಗೀತ ಜಗತ್ತಿಗೆ ಕೊಟ್ಟಂಥ ಬಹುದೊಡ್ಡ ಮನುಕುಲದ ಕೊಡುಗೆ, ಕಾಣಿಕೆ. ಕಾರ್ಯಕ್ರಮನ ಪ್ರಾರಂಭಿಸುವ ಮುನ್ನ ನಿಮ್ಮ ಮೇಡಮ್ ಹೇಳ್ತಾ ಇದ್ರು ಸಂಗೀತ, ಅದರ ಮಹತ್ವ ಏನೆಲ್ಲ ಇದೆ ಅಂತ. ಬಹುಶಃ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೆ ಅವರು ಮಾತನಾಡಿದ್ರು ಅಂತ ಭಾವಿಸ್ತೇನೆ. ಇವತ್ತು ಏನು ಮಾಡಬೇಕಾದ್ರೂ ಅದರ ಉಪಯೋಗ ಏನು ಅಂತ ಕೇಳುವ ಒಂದು ಜಗತ್ತಿನ ನಾವಿದ್ದೇವೆ. ಒಂದು ಕಾಲ ಇತ್ತು ನಾನು ಹೇಳ್ತೇನೆ ನೀನು ಕೇಳು ಅನ್ನೋ ಸ್ಥಿತಿ ಇತ್ತು. ಆದರೆ ಈಗ ಇದನ್ನು ಮಾಡಿದರೆ ನನಗೇನು ಉಪಯೋಗ ಅನ್ನೋ ಒಂದು ಸ್ಥಿತಿಯಲ್ಲಿರಬೇಕಾದ್ರೆ ಇವತ್ತಿನ ನಾದ ಉಪಾಸನೆಯ ಕಾರ್ಯಕ್ರಮ, ನಾದೋಪಾಸನೆಯ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಕೇಂದ್ರವಾಗಿರಿಸಿಕೊಂಡು ಈ ಕಾರ್ಯಕ್ರಮ ನಡೆದಿದೆ. ಇವತ್ತು ಸಾಕಷ್ಟು ಜನ ಭಕ್ತರುಗಳಿಗಿಂತ ಮಕ್ಕಳು ಇರಲಿ ಅಂತ ಪ್ರಸನ್ನ ಸ್ವಾಮೀಜಿಯವರು ಅಪೇಕ್ಷೆಯನ್ನು ಪಟ್ಟರು. ಕಾರಣ ಏನಂದರೆ, ನಮ್ಮ ಮಕ್ಕಳಿಗೆ ಕಾನ್ಸಂಟ್ರೇಷನ್, ಏಕಾಗ್ರತೆ ಬಂದದ್ದಾದರೆ ಬದುಕಿನಲ್ಲಿ ಈ ಚಿಕ್ಕ ವಯಸ್ಸಿನಲ್ಲಿ ಆ ಶಕ್ತಿ ಬಂತು ಅಂತಂದರೆ ಬದುಕಿನಲ್ಲಿ ಎತ್ತರೆತ್ತರದ ಸಾಧನೆಗಳನ್ನು ಮಾಡಲಿಕ್ಕೆ ಮೂಲ ಏಕಾಗ್ರತೆ ಸಿಕ್ಕಿದರೆ ನೀವು ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಎಲ್ಲ ಶ್ರೇಯಸ್ಸು ಮತ್ತು ಅದರ್ವೈಸ್ ಎಲ್ಲದಕ್ಕೂ ಕೂಡ ಕಾರಣ ಫೋಕಸ್ಡ್ ಮೈಂಡ್ ಮತ್ತು ಏಕಾಗ್ರತೆ ಇಲ್ಲದೇ ಇರುವಂಥದ್ದು. ಅದಕ್ಕೆ ಸಂಗೀತವನ್ನು ಕೇಳಿದ್ದೇ ಆದರೆ ಸಾಕಷ್ಟು ಸಂಶೋಧನೆಗಳು ಹೇಳಿದ್ದಾವೆ, ಯಾವುದೇ ಕಾಯಿಲೆಗಳು ನ್ಯೂರಾಲಜಿಕಲ್ ಸ್ಟೇಟಸ್ನಲ್ಲಿರ್ಬೋದು ಅಥವಾ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇರ್ಬೋದು ಬಂತು ಅಂತಂದರೆ ಇವತ್ತಿಗೂ ಕೂಡ ಮ್ಯೂಸಿಕ್ ಥೆರಪಿ ಎಂಬ ಹೊಸ ವಿಧಾನವನ್ನು, ಕ್ವಾಂಟಮ್ ಮೆಡಿಸಿನ್ ಉದಯ ಆಗ್ತಾ ಇರ್ತಕ್ಕಂಥ ಈ ಗಳಿಗೆಯಲ್ಲಿ ಕ್ವಾಂಟಮ್ ಮೆಡಿಸಿನ್ ಮತ್ತು ಕ್ವಾಂಟಮ್ ಟ್ರೀಟ್ಮೆಂಟ್ಗೆ ಬಹುಶಃ ತುಂಬ ಸಪೋರ್ಟಿವ್ ಆಗಿ ನಿಲ್ತಕ್ಕಂಥದ್ದು ಈ ನಾದ ಉಪಾಸನೆಯ ಒಂದು ಕಾರ್ಯಕ್ರಮಗಳು. ಭೈರವಿ ಕೆಂಪೇಗೌಡರು ಸ್ವಾಮಿ ವಿವೇಕಾನಂದರ ಸಮಕಾಲೀನರು. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದ ಕಾಲದಲ್ಲಿ ಅಂದಿನ ನಮ್ಮ ಮೈಸೂರು ರಾಜ್ಯದ ಅರಸರಾಗಿದ್ದಂಥ ಚಾಮರಾಜ ಒಡೆಯರವರ ಜೊತೆಯಲ್ಲಿ ಅಂದು ಸಂಜೆ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಚಾವಂಡಿ ತಪ್ಪಲಿಗೆ ಮತ್ತು ಬೆಟ್ಟಕ್ಕೆ ಹತ್ತಿ ಹೋದಾಗ ದೇವಾಲಯದ ಆವರಣದಲ್ಲಿ ಒಬ್ಬ ಯುವಕ ಸಂಗೀತವನ್ನು ಹೇಳ್ತಾ ಗಾನವನ್ನು ಆಲಾಪನೆಯನ್ನು ಮಾಡ್ತಾ ಇದ್ದಾಗ ಸ್ವತಃ ಸ್ವಾಮಿ ವಿವೇಕಾನಂದರೇ ಗಾನಗಂಧರ್ವ ಅಂತ ಹೆಸರನ್ನು ಪಡ್ಕೊಂಡಿದ್ದಂಥವರು. ಸ್ವಾಮಿ ವಿವೇಕಾನಂದರು ಅತ್ಯದ್ಭುತವಾಗಿರ್ತಕ್ಕಂಥ ಗಾಯಕ. ಅದೇ ರೀತಿ ರಾಮಕೃಷ್ಣ ಪರಮಹಂಸರು ಕೂಡ ಹಲವಾರು ಬಾರಿ ರಾಮಕೃಷ್ಣ ಪರಮಹಂಸರು ಆ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿಗೆ ಹೋಗುವುದಕ್ಕೂ ಪೂರ್ವದಲ್ಲಿ ಆ ಮಹಾಸಮಾಧಿಯ ಸ್ಥಿತಿಯನ್ನು ತಲುಪಲಿಕ್ಕೆ ಉಪಯೋಗಿಸ್ತಾ ಇದ್ದಂಥ ಒಂದು ಲ್ಯಾಡರ್, ಏಣಿ, ಮಾಧ್ಯಮ, ಸಾಧನ ಅಂದರೆ ಸಂಗೀತ. ಅವರಿಗೂ ಹಿಂದೆ ಬಂಗಾಳದಲ್ಲಿ ಹಲವಾರು
ಮಿಸ್ಟಿಕಲ್ ಪೊಯೆಟ್ಸ್, ಜ್ಞಾನವನ್ನು ಪಡೆದಂಥ ಕವಿಗಳು ಹೇಳಿದಂಥ ಎಲ್ಲ ಹಾಡುಗಳನ್ನು ಹಾಡ್ತಾ 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 ಹಾಗೆಯೇ ಅವರು ಮಹಾಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ದದನ್ನು ಕೇಳಿದ್ದೇವೆ. ಅಂತಹದೇ ಪರಂಪರೆಯಲ್ಲಿ ಬಂದಂಥವರು ವಿವೇಕಾನಂದರು. ದೇವಿಯ ದರ್ಶನಕ್ಕೆ ಹೋದ ಸಂದರ್ಭದಲ್ಲಿ ಎದುರುಗಡೆ ಚಾಮುಂಡಿ ತಾಯಿ ಇದ್ರೂ ಅವರ ಮನಸ್ಸೆಲ್ಲವೂ ಕೂಡ ಆ ಪಕ್ಕದಲ್ಲಿ ಕುಳಿತಾವು ಆಡ್ತಾ ಇದ್ದಂಥ ಹುಡುಗನ ಕಡೆಗೆ ಹೋಗುತ್ತೆ. ಅರಸರಿಗೆ ಕೇಳ್ತಾರೆ, ಯಾರೀತ? ಅರಸರಿಗೆ ಗೊತ್ತಿಲ್ಲ. ವಿವೇಕಾನಂದರು, ನಾನು ಅರಮನೆಯಲ್ಲಿ ಇರುವಷ್ಟು ಕಾಲ ಈ ಹುಡುಗನ ಹಾಡನ್ನು ಕೇಳಬೇಕು ಅಂತ ಹೇಳಿ ಎಲ್ಲೋ ಬಿದ್ದಿದ್ದಂಥ, ಕೇವಲ ಕೆಲವು ಜಾಗಗಳಿಗೆ ಮಾತ್ರ ಸೀಮಿತವಾಗಿದ್ದಂಥ ಆ ಯುವಕನನ್ನು ಅರಮನೆಗೆ ಕರ್ಕೊಂಡು ಬಂದು ಸ್ವಾಮಿ ವಿವೇಕಾನಂದರು ಮೈಸೂರಿನಲ್ಲಿ ಮೈಸೂರು ಮಹಾರಾಜರ ಅರಮನೆಯಲ್ಲಿ ಇದ್ದಷ್ಟು ಕಾಲ ನಿತ್ಯವೂ ಕೂಡ ಅವರ ಗಾಯನವನ್ನು ಕೇಳ್ತಾ ಇದ್ರು. ಅವರೇನೇ ಭೈರವಿ ಕೆಂಪೇಗೌಡರು. ನೀವು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ನಾವು ಬಾಲ್ಯದಿಂದಲೂ ಕೂಡ ರೇಡಿಯೋಗಳಲ್ಲಿ ಬೆಳಗಿನ ಹೊತ್ತು ಸಂಜೆಯ ಹೊತ್ತು ಮೈಸೂರು ವಾಸುದೇವಾಚಾರ್ಯರ ಕೀರ್ತನೆಗಳನ್ನು ಕೇಳ್ತಾ ಬೆಳೆದಂಥವ್ರು, ಹೌದಲ್ಲ? ಮೈಸೂರು ವಾಸುದೇವಾಚಾರ್ಯರ ಕೀರ್ತನೆಗಳನ್ನು ಬಹುವಾಗಿ ಕೇಳಿದಂಥವರು ಬಾಲ್ಯದಲ್ಲಿ. ಅಂತಹ ಮೈಸೂರು ಮಹಾರಾಜರ ಆಸ್ಥಾನದ ವಿದ್ವಾಂಸನಾಗಿ ಬೆಳಗೋದಕ್ಕೂ ಪೂರ್ವದಲ್ಲಿ ಅವರಿಂದ ಸ್ಪಾನ್ಸರ್ಶಿಪ್ಪನ್ನು ಪಡ್ಕೊಂಡು ಯಾವ ಗುರು ದಿಸ್ ಇಸ್ ಮೈಸೂರು ವಾಸುದೇವಾಚಾರ್ಯ, ಅವರಿಬ್ಬರನ್ನು ಕೂಡ ಒಬ್ಬನೇ ಗುರು ಹತ್ರ ಕಲ್ತ್ಕೊಳ್ತಾರೆ, ಪಟ್ಟಂ ಸುಬ್ರಹ್ಮಣ್ಯಂ ಅಯ್ಯರ್ ಅಂತ. ಮೈಸೂರು ವಾಸುದೇವಾಚಾರ್ಯರು ಮೈಸೂರು ಮಹಾರಾಜರಿಂದ ಆಶ್ರಿತರಾಗಿ ಬಂದಂಥವರು, ಪ್ರೋತ್ಸಾಹಿತರಾಗಿ ಬಂದಂಥವರು. ಆದರೆ ಕೆಂಪೇಗೌಡರು ಅವಾಗಿನ್ನೂ ಭೈರವಿ ಅಂತ ಹೆಸರು ಬಂದಿರಲಿಲ್ಲ ಅವರಿಗೆ. ಬಾಲ್ಯದಲ್ಲಿ ಮನೆಯನ್ನು ಬಿಟ್ಟು ಸಂಗೀತವನ್ನು ಕಲೀಲಿಕ್ಕೋಸ್ಕರನೇ ಅಷ್ಟು ದೂರ ಹೋಗಿ ಅವರ ಮನೆಯ ಚಾಕರಿಗಳನ್ನು ಕೆಲಸಗಳನ್ನ ಮಾಡ್ತಾ ಬೇರೆಯವರಿಗೆ ಕಲಿಸ್ತಾ ಇದ್ದಂಥ ಸಂಗೀತವನ್ನು ದೂರದಲ್ಲಿ ನಿಂತು ಸಾಕಷ್ಟು ಬಾರಿ ಹಾಡನ್ನು ಹೇಳ್ತಾ ಅಪರೋಕ್ಷವಾಗಿ ಇಂಡೈರೆಕ್ಟ್ಲಿ ಈ ಲರ್ನ್ ದಟ್ ಮ್ಯೂಸಿಕ್. ಒಮ್ಮೆ ಹೀಗಾಗುತ್ತೆ, ಇನ್ನೂ ಕೂಡ ಇವರ ಶಕ್ತಿ ಗೊತ್ತಿರಲಿಲ್ಲ. ಸಂಗೀತದ ಕಚೇರಿ ನಡೆದಿರುತ್ತೆ, ಇವರು ಸ್ವಲ್ಪ ಹೊರಗಡೆ ನಿಂತು ಮನೆಯ ಒಂದು ಹಂತದ ದಾಟಿ ಒಳಗಡೆ ಹೋಗುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅವತ್ತಿನ ವ್ಯವಸ್ಥೆಯಲ್ಲಿ. ಆದ್ರೂ ಕೂಡ ತುಂಬ ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ರಿಂದ ಸ್ವಲ್ಪ ಮನೆಯಲ್ಲಿ ಎಲ್ಲ ಕಡೆಯೂ ಕೂಡ ಸ್ವಲ್ಪ ಓಡಾಡುವಷ್ಟು ಮುಕ್ತ ಅವಕಾಶ ಇತ್ತು ಪ್ರವೇಶಕ್ಕೆ. ಆಗ ಸಂಗೀತದ ಕಚೇರಿ ಇದೇ ರೀತಿಯಲ್ಲಿ ನಡಿಬೇಕಾದ್ರೆ ಆ ತಾಯಿ ಅವರ ಧರ್ಮಪತ್ನಿ ಅವರಿಗೆ ಹೋಗಿ ಹೇಳು, ಏನಂತ, ಸಮಯ ಆಗಿದೆ, ಬಂದು ಪ್ರಸಾದವನ್ನು ಮಾಡಿ ಅಂದರೆ ಊಟವನ್ನು ಮಾಡಿ ಮತ್ತೊಮ್ಮೆ ಹೋಗಿ ಕಾರ್ಯಕ್ರಮವನ್ನು ಮುಂದುವರಿಸ್ಬೋದು, ಹಾಗೆ ಹೋಗಿ ಹೇಳು ಅಂತ ಹೇಳಿದರು. ಹುಡುಗನಿಗೆ ಸಲಿಗೆ ಇತ್ತು, ಮನೆಯಲ್ಲಿ ಕೆಲಸ ಮಾಡಿದ್ರಿಂದ. ಆ ಹುಡುಗ ಹೋಗಿ ಅವರ ಗುರುಗಳ ಹತ್ರ ಹೋಗಿ ಕಿವಿಯಲ್ಲಿ ಹೇಳಿದ್ದಂತೆ, ಏನು ಹೇಳಬೇಕಾಗಿತ್ತು, ಬಂದು ಪ್ರಸಾದವನ್ನು ಮಾಡಿ ಸ್ವಲ್ಪ ಕಾಲ ನಿಲುಗಡೆಯನ್ನು ಮಾಡಿ ಸಂಗೀತಕ್ಕೆ ವಿರಾಮವನ್ನು ಕೊಟ್ಟು ನಂತರ ಮುಂದುವರಿಸಿ ಅಂತ ಹೇಳಬೇಕಾಗಿತ್ತು. ಸ್ವಲ್ಪ ತಪ್ಪುಗೈದ. ಏನು ಹೇಳಿದ, ಗುರುಗಳ ಕಿವಿಗೆ ಹೋಗಿ, ಗುರುಗಳೇ ಅಮ್ಮ ಕರೀತಾ ಇದ್ದಾರೆ, ಪ್ರಸಾದಕ್ಕೆ ಸಮಯ ಆಗಿದೆ, ನೀವು ಬರುವಷ್ಟು ಕಾಲ ನಾನು ಸಂಗೀತವನ್ನು ಮುಂದುವರಿಸ್ತೇನೆ, ನೀವು ಹೋಗಿ ಪ್ರಸಾದ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ. ನೆನಪಿರಲಿ, ಅಲ್ಲಿವರೆಗೂ ಕೂಡ ಗುರುಗಳ ಹತ್ರ ಸಿಸ್ಟಮ್ಯಾಟಿಕ್ ಆಗಿ ಸಂಪ್ರದಾಯಬದ್ಧವಾಗಿ ಸಂಗೀತದ ಅಭ್ಯಾಸ ಆಗಿರಲಿಲ್ಲ. ಜೊತೆಗೆ ಗುರುಗಳಿಗೂ ಕೂಡ ಈ ಹುಡುಗನಿಗೆ ಸಂಗೀತ ಬರುತ್ತೆ ಅಂತ ಅಷ್ಟೊಂದು ಅರಿವಿಲ್ಲ. ಅಂತಹ ಸಂದರ್ಭದಲ್ಲಿ ಗುರುಗಳಿಗೆ ಕೋಪ ಬಂತು. ಉದಾಹರಣೆಗೆ ಸಾಯಿ ಕೀರ್ತಿ ಇಲ್ಲಿ ಸಂಗೀತವನ್ನು ಹಾಡ್ತಾ ಇರ್ತಾರೆ. ಅವರು ಹುಡುಗ ಪಾಪ ಅವರು ಚಾಕರಿ ಮಾಡ್ಕೊಂಡಿರ್ತಕ್ಕಂಥ ಹುಡುಗ ಬಂದ್ಬಿಟ್ಟು ಸ್ವಾಮೀಜಿ ಕರಿತಾ ಇದ್ದಾರೆ, ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ, ಅಲ್ಲಿವರೆಗೂ ನಾನು ಮುಂದುವರಿಸ್ತೀನಿ ಅಂತಂದರೆ ಹೇಗಿರುತ್ತೆ? ಕೋಪ ಬಂತು. ಅಥವಾ ನಿಮ್ಮ ಫಿಸಿಕ್ಸ್ ಟೀಚರ್ ಪಾಠ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ, ನಿಮಗೆ ಟ್ಯೂಷನ್ ಮಾಡ್ತಿರ್ತಾರೆ, ನೀವು ಪಾಠ ಕೇಳಲಿಕ್ಕೆ ಅಂತ ಹೋಗಿರೋ ಹುಡುಗನೂ ಅಲ್ಲ, ಸ್ವಲ್ಪ ದೂರ ನಿಂತಿರ್ತಕ್ಕಂಥ ಹುಡುಗ, ಅವರಿಗೆ ಸೀಮೆ ಸುಣ್ಣ ಡಸ್ಟರು ಅವೆಲ್ಲ ತೊಗೊಂಡೋಗಿ ಕೊಡಲಿಕ್ಕೆ ಅಂತ ಅವ್ರ ಮನೆಯವರು ಬಂದು ಮಾನಂತರ ಪಾಠ ಮುಂದುವರಿಸ್ಲಿಕ್ಕೆ ಹೇಳಿ ಹೋಗು ಅಂತ ಹೇಳಿದರೆ, ನೀನು ಅವ್ರಿಗೆ ಚಾಕ್ರಿ ಮಾಡಲಿಕ್ಕೆ ಅಂತ ಹೋದ ಹುಡುಗ, ನಾನು ಆ ಕ್ವಾಂಟಮ್ ಫಿಸಿಕ್ಸ್ನ ಕಂಟಿನ್ಯೂ ಮಾಡ್ತೇನೆ ಸರ್, ಈಗ ಗೋ ಆ್ಯಂಡ್ ಹ್ಯಾವ್ ಫುಡ್ ಆ್ಯಂಡ್ ಕಮ್ ಬ್ಯಾಕ್ ಅಂತ ಹೇಳಿದರೆ ಏನಿಸುತ್ತೆ? ಅಂತಹ ಕೆಟ್ಟ ಕೋಪ ಬಂತು. ಅವರು ಸಿಡಿಮಿಡಿಗೊಂಡು ಹೇಳಿದರು, ನಾನು ಊಟಕ್ಕೆ ಹೋಗೋದಿಲ್ಲ, ಸಂಗೀತವನ್ನು ಮುಂದುವರಿಸೋದಿಲ್ಲ, ಅದೇನು ನೀನು ಮುಂದುವರಿಸ್ತೀನಿ ನೋಡೇ ಬಿಡ್ತೀನಿ ಅಂತ ಕುತ್ಕೋ ಹೇಳು ನೋಡು ಅಂತ ಕೋಪ ಬಂತು ಅವ್ರಿಗೆ.
ಹುಡುಗನಿಗೆ ಆವಾಗ ಗೊತ್ತಾಯಿತು ಸ್ವಲ್ಪ ತಪ್ಪು ಮಾಡಿದ್ದೇನೆ ಅಂತ. ಇಲ್ಲ ಗುರುಗಳೇ ತಪ್ಪಾಯಿತು, ತಾವೇ ಮುಂದುವರಿಸಿ ಪರವಾಗಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಗುರುಗಳ ಹಠ ಹಿಡಿದು ನೋಡೋಣ ಹೇಳಿದ್ಯಲ್ಲ, ನನ್ನ ಜಾಗದಲ್ಲಿ ಕುಳಿತು ಸಂಗೀತ ಕಚೇರಿಯನ್ನು ಮುಂದುವರಿಸ್ತೀಯ ಅಂತ ಮಾಡು ನೋಡು. ಗುರುಗಳ ಕೋಪ ಒಂದು ಕಡೆ, ಮಾಡಿದ ತಪ್ಪಿನ ಅರಿವು ಇನ್ನೊಂದು ಕಡೆ. ಹುಡುಗ ಕುಳಿತ, ಗುರುಗಳನ್ನು ಧ್ಯಾನಿಸಿದ. ಅಷ್ಟು ವರ್ಷಗಳ ಕಾಲ ಗುರುಗಳ ಮನೆಯ ಕೆಲಸವನ್ನು ಸೇವೆಯನ್ನು ಮಾಡ್ತಾ ಮಾಡ್ತಾ ಏಕಲವ್ಯನ ರೀತಿಯಲ್ಲಿ ಕಲಿತ ಹುಡುಗ ಗುರುಗಳ ಕೋಪಕ್ಕೆ ತಾಪಕ್ಕೆ ತುತ್ತಾಗಿ ಅದೇ ಆಶೀರ್ವಾದ ಅಂತ ತಿಳಿದು ಆ ಹುಡುಗ ಗಾನದ ಆಲಾಪನೆಯನ್ನು ಮಾಡ್ತಾ ಕುಳಿತುಕೊಂಡ. ಅಷ್ಟು ಹೊತ್ತು ಕೋಪಾವಿಷ್ಟರಾಗಿದ್ದಂಥ ಗುರುಗಳಿಗೆ ಆ ಮನೆಯ ಆ ಹುಡುಗನ ಸಂಗೀತದ ಆಲಾಪನೆಯ ಪರಿಯನ್ನು ನೋಡಿ ಅವ್ರ ಕಣ್ಣಲ್ಲಿ ನೀರು ಬಂತಂತೆ. ಅಷ್ಟೂ ವರ್ಷಗಳ ಕಾಲ ಅವನಿಗೆ ಸಂಗೀತದ ನೇರ ಪಾಠವನ್ನು ಮಾಡದ ಗುರುಗಳು ಎಲ್ಲ ವರ್ಣಾಶ್ರಮ ಸಿಸ್ಟಮನ್ನು ಪಕ್ಕಕ್ಕೆ ಇಟ್ಟು ತನ್ನ ನೇರ ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂದು ಅವನಿಗೆ ಪಾಠವನ್ನು ಮಾಡಿದರು. ಅದೇ ಹುಡುಗ ಮುಂದೆ ಭೈರವಿ ಕೆಂಪೇಗೌಡ ಅಂತ ಪ್ರಸಿದ್ಧಿಯಾದರು. ಮೈಸೂರು ವಾಸುದೇವಾಚಾರ್ಯರ ಸಹಪಾಠಿಯಾದರು. ಆ ನಂತರದ ವರ್ಷಗಳಲ್ಲಿ ಎಲ್ಲಾದರೂ ಕೂಡ ಕಚೇರಿಗಳಾದರೆ ಮೈಸೂರು ವಾಸುದೇವಾಚಾರ್ಯರು ಬಂದರೆ ಭೈರವಿ ಕೆಂಪೇಗೌಡರಲ್ಲಿದ್ದರೆ ಅವ್ರು ಹೇಳ್ತಿದ್ರಂತೆ, ಬೇಡ ಕೆಂಪೇಗೌಡನೇ ಆಡಲಿ, ಇವತ್ತು ನನ್ನ ಸ್ನೇಹಿತ, ಅವಾಗಿದ್ದಾಗ ನಾನು ಆಡೋದು ಚೆನ್ನಾಗಿರೋದಿಲ್ಲ, ಅವನು ಆಡಿದ್ದು ನಾನು ಹಾಡ್ದಾಗೆ ಅನ್ನೋ ಮಟ್ಟಕ್ಕೆ ಅವರು ಸರ್ಟಿಫೈ ಮಾಡ್ತಿದ್ರು. ವಿವೇಕಾನಂದರ ಅರಮನೆಯನ್ನು ಬಿಟ್ಟು ಹೋಗೋದಕ್ಕೂ ಮುಂಚೆ ಅವ್ರಿಗೆ ಹೇಳಿದರು, ಇದೊಂದು ನಿನ್ನ ಸಂಸ್ಥಾನದ ಸಂಗೀತದ ನವರತ್ನ ಇದ್ದಾಗಿರ್ತದೆ, ಅದನ್ನು ಇಟ್ಕೊಂಡು ಪೋಷಿಸಿ ಅಂತ ಹೇಳಿದರು. ವಿವೇಕಾನಂದರು ಅಮೆರಿಕಕ್ಕೆ ಹೊರಟೋದ್ರು ಸರ್ವಧರ್ಮ ಸಮ್ಮೇಳನಕ್ಕೆ. ಇಲ್ಲಿ ತಾಪತ್ರಯಗಳು ಸಮಸ್ಯೆಗಳು ಪ್ರಾರಂಭ ಆಯಿತು. ಎಲ್ಲದರ ಮಧ್ಯದಲ್ಲಿ ಕೂಡ ಮೈಸೂರು ಮಹಾರಾಜರು ಅವರಿಗೆ ಸಪೋರ್ಟ್ನ ಕೊಟ್ಟರು. ಅದರ ಮಧ್ಯದಲ್ಲಿ ಅವರಿಗೆ ಹೆಂಡತಿ 33-35 ವರ್ಷಕ್ಕೂ ತೀರ್ಕೊಂಡ್ರು. ವಿವೇಕಾನಂದರು ಬಂದರು 1897 ಸುಮಾರಿಗೆ ಬೇಲೂರು ಆಶ್ರಮದಲ್ಲಿದ್ದಾಗ ಮತ್ತೆ ಅಲ್ಲಿ ಹೋಗಿ ಇದೇ ಕೆಂಪೇಗೌಡರು ಭೇಟಿ ಮಾಡ್ತಾರೆ. ಹಾಗಿದ್ರೆ ಭೈರವಿ ಯಾಕೆ? ಭೈರವಿ ಒಂದು ರಾಗದ ಹೆಸರು. ಕೆಂಪೇಗೌಡರಿಗೆ ಭೈರವಿ ರಾಗದಲ್ಲಿ ಎಷ್ಟೊಂದು ಪರಿಣಿತಿ ಇತ್ತು ಅಂತಂದರೆ ಅವರಿಗೆ ಅನ್ವರ್ಥವಾಗಿ ಅವರಿಗೆ ಆ ಹೆಸರನ್ನೇ ಇಟ್ಟುಬಿಟ್ಟಿದ್ರು ಭೈರವಿ ರಾಗಕ್ಕೆ. ಯಾವುದದು? ಭೈರವಿ ಕೆಂಪೇಗೌಡರು. ಬಹುಶಃ ಕೆಂಪೇಗೌಡರು ಅಂದ್ರೆ ಗೊತ್ತಾಗೋದಿಲ್ಲ, ನಾಡನ್ನು ಕಟ್ಟಿದ ನಾಡಪ್ರಭು ಕೆಂಪೇಗೌಡರು ಅಂತ ಭಾವಿಸ್ತೇವೆ. ಅದು ಅಲ್ಲ, ಇವರು ಭೈರವಿ ಕೆಂಪೇಗೌಡರು. ಎಷ್ಟೋ ಬಾರಿ ಅವರ ಶಿಷ್ಯರಿಗೋ ಬೇರೆಯವರಿಗೋ ಏನಾದರೂ ಕಷ್ಟಗಳು ಬಂದಾಗ ಹಣವನ್ನು ಸಾಲ ಬೇರೆಯವರಿಗೆ ಕೊಡಿಸ್ಬೇಕಾದ ಸಂದರ್ಭ ಬಂದರೆ ಹಿಂದೆ ಏನು ಮಾಡ್ತಿದ್ರು, ಯಾವುದಾದ್ರೂ ಒಂದು ವಸ್ತುವನ್ನು ಹಣ ಇಟ್ಟು ಹಣವನ್ನು ಸಾಲ ಪಡೆದು ತೊಗೊಳ್ತಿದ್ರು, ಹೌದಲ್ಲ? ಅದೇ ರೀತಿಯಲ್ಲಿ ಕೆಂಪೇಗೌಡರು ಬೇರೆ ಯಾರಿಗಾದರೂ ಹಣವನ್ನು ಪ್ರೀತಿಯಿಂದ ಅವರ ಮೇಲಿನ ದಯೆಯಿಂದ ಕೊಡಿಸ್ಬೇಕಾದ ಸಂದರ್ಭ ಬಂದಾಗ ಹಣ ಕೊಡೋರು ಸುಮ್ಮನೆ ಕೊಡ್ತಿರ್ಲಿಲ್ಲ. ಅವರಿಗೆ ತುಂಬ ಪ್ರೀತಿಯುಕ್ತವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಆ ಹಾಡನ್ನು ಹಣ ಇಟ್ಟು ಹಣ ಕೊಡ್ತಿದ್ರು. ಎಲ್ಲಿವರೆಗೂ ಕೂಡ ಹಣ ತೀರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಲ್ಲಿವರೆಗೂ ಆ ಹಾಡಿನಲ್ಲಿ ಆ ರಾಗದಲ್ಲಿ ಹಾಡನ್ನು ಹೇಳೋ ಆಗಿರಲಿಲ್ಲ. ಉದಾಹರಣೆ, ನೀವು ಕ್ರಿಕೆಟ್ ಆಡಬೇಕಾದ್ರೆ ಸಾಲ ಬೇಕು ಅನ್ನೋ ಕಾರಣಕ್ಕೆ ಯಾವುದೋ ಆಫ್ ಸೈಡ್ನಲ್ಲೋ ಆನ್ ಸೈಡ್ನಲ್ಲೋ ತುಂಬ ರನ್ಸ್ ಬರ್ತಿರ್ತವೆ ಅಂತ ಇಟ್ಕೊಳ್ಳಿ. ನೀನು ದುಡ್ಡು ಕೊಡ್ತೇನೆ, ನೀನು ಆ ಸೈಡ್ನಲ್ಲಿ ಹೊಡಿಲೇಬಾರ್ದು. ನಮಗೆ 4 ಬರೋದು ಅದೇ ಲೈನ್ನಲ್ಲಿ, 6 ಬರೋದು ಅದೇ ಸೈಡ್ನಲ್ಲಿ ಹೊಡೆದ್ರೆ ಆ ರೀತಿ ಅಲ್ಲಿ ಏನೋ ರೆಸ್ಟ್ರಿಕ್ಟ್ ಮಾಡಿದ್ದೆ ಆದರೆ ದ ವೇ ಹೌ ವಿ ಕಾಂಟ್ ಸ್ಕೋರ್ ದ ರನ್ ಸೆಮಿಲರ್ಲಿ ದಟ್ ಕಂಡೀಷನ್ ಯೂಸ್ ಟು ಹ್ಯಾಪನ್. ಸೇಮ್ ಥಿಂಗ್ ಹ್ಯಾಪನ್ ಟು ಭೈರವಿ ಕೆಂಪೇಗೌಡ. ಅಂಥ ಮಹಾನ್ ಕಲಾವಿದ ವಿವೇಕಾನಂದರು ವಾಪಸ್ಸು ಬಂದಾಗ ಮನನೊಂದು ಸಂಸಾರದಲ್ಲಿ ಬೇಸತ್ತು ವಿವೇಕಾನಂದರ ಹತ್ರ ಹೋಗಿ ಕಲ್ಕತ್ತಾದ ಬೇಲೂರು ಆಶ್ರಮದಲ್ಲಿ ಕೇಳ್ಕೊಳ್ತಾರೆ, ನನಗೆ ಸಾಕಾಗಿದೆ ಬದುಕು, ಅದಕ್ಕೋಸ್ಕರ ಈಗ ನನಗೆ ದೀಕ್ಷೆ ಕೊಡಿ, ನಾನು ಸನ್ಯಾಸಿ ಆಗ್ತೀನಿ ಅಂತ ಕೇಳಿದ್ರಂತೆ. ವಿವೇಕಾನಂದರು ಯಾರೇ ಬಂದ್ರೂ ಬೇಗ ಬಾ ಸನ್ಯಾಸಿ ಮಾಡ್ತೀನಿ ಅಂತ ಕರಿತಿದ್ದಂಥವರು ಕೆಂಪೇಗೌಡರನ್ನ ನೋಡಿ, ಭೈರವಿ ಕೆಂಪೇಗೌಡರನ್ನ ನೋಡಿ, ಈ ಯುಗದಲ್ಲಿ ಈ ಜನ್ಮದಲ್ಲಿ ನೀನು ಸನ್ಯಾಸಿ ಆಗಲಿಕ್ಕೆ ಹುಟ್ಟಿದವ ಅಲ್ಲ, ಸಂಸಾರಿಯಾಗಿ ಇರಬೇಕು, ಹಾಗೆ ಇದ್ದು ಜೀವನವನ್ನು ಸವಸಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಮತ್ತೆ ವಾಪಸ್ಸು ಕಳಿಸ್ಕೊಟ್ರಂತೆ. ಸುಮಾರು 80 ವರ್ಷಗಳ ಕಾಲ ಅವರು ಬದುಕಿದಂಥವರು. ಅಂತಹ ಮಹಾನ್ ಗಾಯಕ, ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥವರು. ಅವರ ಹೆಸರಿನಲ್ಲಿ, ಅವರ ಸ್ಮರಣೆಯಲ್ಲಿ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ 26ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರ ಸ್ಮರಣೆ ನಾದೋಪಾಸನೆಯ ಹೆಸರಿನಲ್ಲಿ ಆಗಬೇಕು ಅಂತ ಪ್ರಸನ್ನ ಸ್ವಾಮಿಗಳು ಅಪೇಕ್ಷೆ ಪಟ್ಟಿದ್ದರಿಂದ ಕೇವಲ ಬೆಂಗಳೂರು ಮತ್ತು ಆ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ನಾಡಪ್ರಭು
ಯಾರು ಭೈರವಿ ಕೆಂಪೇಗೌಡರ ಸಂಸ್ಮರಣೆಯ ನಾದೋಪಾಸನ ಕಾರ್ಯಕ್ರಮ ಇಲ್ಲಿವರೆಗೂ ಕೂಡ ನಡೆದಿದೆ. ಅವರ ಹೆಸರಿನಲ್ಲಿ ನಡೆದಂಥ ಈ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಶ್ರದ್ಧೆಯನ್ನು, ಏಕಾಗ್ರತೆಯನ್ನು, ಮನಸ್ಸಿನಲ್ಲಿ ಇರಬಹುದಾಗಿರ್ತಕ್ಕಂಥ ಹಲವಾರು ಕ್ಲೇಶಗಳನ್ನು ಕಳೆದು ನಮ್ಮ ಬದುಕಿಗೆ ಮುಕ್ತಿಯ ಪಥದ ಕಡೆಗೆ ಹೋಗುವಂಥ ಕೆಲಸವನ್ನು ಮಾಡಿಕೊಡಲಿ. ಸಾಮಾನ್ಯವಾಗಿ ಮುಕ್ತಿಗೆ ಹೋಗಬೇಕಾದ್ರೆ ಒಬ್ಬ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ, ಅವ ಏನಾಗಿರಬೇಕು, ಕ್ರಿಯಾಯೋಗಿ ಆಗಿರಬೇಕು ಅಂತ ಹೇಳ್ತಾರೆ. ಎಂಥದ್ದು? ಕ್ರಿಯಾಯೋಗಿ ಆಗಿರಬೇಕು. ಕ್ರಿಯಾಯೋಗಿ ಅಂತಂದರೆ ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ, ಈ ಮೂರನ್ನು ಕೂಡ ಸಂಲಗ್ನಗೊಳಿಸಿಕೊಂಡಂಥ ಒಂದು ಸ್ಥಿತಿಯಲ್ಲಿ. ಇಲ್ಲಿ ತಪಸ್ಸು ನಿಮಗೆ ಗೊತ್ತಿದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಇನ್ನು ಈಶ್ವರ ಪ್ರಣಿಧಾನ ಅಂತ ನಾವು ಮಾಡುವ ಎಲ್ಲ ಕ್ರಿಯೆಗಳನ್ನು ಎಲ್ಲವನ್ನು ಕೂಡ ಭಗವಂತನ ಪದತಲದಲ್ಲಿ ಇಟ್ಟು, ಇದು ನನ್ನದಲ್ಲ, ಎಲ್ಲವೂ ಕೂಡ ನಿನ್ನದು, ಒಂಥರ ಸಬ್ಮಿಷನ್ ಭಾವ ಅದು. ಇನ್ನು ಮಧ್ಯೆ ಇರ್ತಕ್ಕಂಥ ಯಾವುದು ಸ್ವಾಧ್ಯಾಯ ಇದೆಯಲ್ಲ, ಸ್ವಾಧ್ಯಾಯದಲ್ಲಿ ನಮ್ಮ ಹಿರಿಯರು ಕೊಟ್ಟರು. ನಮಗೆ ಸೆಲ್ಫ್ ಸ್ಟಡಿ ಮಾಡಿಕೊಳ್ರು ಅಂತ ನಿಮ್ಗೆ ಹೇಳ್ಬಿಡ್ತಾರೆ ಟೀಚರ್ಸ್. ಸೆಲ್ಫ್ ಸ್ಟಡಿ ನೀವು ಇರ್ತಕ್ಕಂಥ ಪುಸ್ತಕವನ್ನು ನೀವೇ ಓದ್ಕೊಳ್ಳಿ, ಇನ್ನೊಬ್ಬರು ನೆರವು ಬೇಡ ಅಂತ. ಅದರ ಆಧ್ಯಾತ್ಮಿಕ ರಂಗದಲ್ಲಿ ಸೆಲ್ಫ್ ಸ್ಟಡಿ ಅಂತಂದರೆ ನಾವು ಒಳಗಡೆಗೆ ಹೋಗಲಿಕ್ಕೆ ಮಾಡ್ತಕ್ಕಂಥ ಹಲವಾರು ಹಂತಗಳು. ಒಂದನೆಯದನ್ನು ನಮ್ಮ ಹಿರಿಯರು ಹೇಳಿದರು, ವೇದ ಸ್ವಾಧ್ಯಾಯ. ವೇದ ಅಂತಂದರೆ ಜ್ಞಾನದ ನುಡಿಗಳು ಇರ್ತಕ್ಕಂಥ, ಆ ಜ್ಞಾನದ ನುಡಿಗಳನ್ನು ಹೇಳಿರ್ತಕ್ಕಂಥವ್ರು ಯಾರು? ಸಾಮಾನ್ಯವರಲ್ಲ. ಯಾವ ರೀತಿ ನಿಮ್ಮ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟೆಕ್ಸ್ಟನ್ನು ಬರೆದಂಥವ್ರು ಯಾರು ತಿಳಿದಿದ್ರು ಅದನ್ನು ಅವ್ರು ಬರೆದ ಹಾಗೆ ವೇದದ ವೇದದಲ್ಲಿರ್ತಕ್ಕಂಥ ಜ್ಞಾನದ ನುಡಿಗಳನ್ನು ತಿಳಿದವರು ಬರೆದ್ರೆ ಅದನ್ನು ಓದಬೇಕು ಪ್ರಾರಂಭದಲ್ಲಿ. ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಮೇಲಕ್ಕೆ ಓದದ್ದಾದರೆ ಮಂತ್ರ ಸ್ವಾಧ್ಯಾಯ. ಎಂಥದ್ದು? ಮಂತ್ರ ಸ್ವಾಧ್ಯಾಯ. ವೇದ ಸ್ವಾಧ್ಯಾಯದಲ್ಲಿ ಹಲವಾರು ದಪ್ಪ ಪುಸ್ತಕಗಳು, ದೀರ್ಘವಾಗಿರ್ತಕ್ಕಂಥ ಸ್ಥಿತಿಗಳಿರುತ್ತೆ. ಮಂತ್ರ ಸ್ವಾಧ್ಯಾಯದಲ್ಲಿ ಎಲ್ಲವನ್ನು ಕೂಡ ಸರಳೀಕರಣಗೊಳಿಸಿ ಅದನ್ನು ಪ್ಯಾಕ್ ಮಾಡಿ ಕಂಡೆನ್ಸ್ ಮಾಡಿ ಸೂತ್ರ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಒಂದು ಪುಸ್ತಕ ಇದೆ, ಇರ್ತಕ್ಕಂಥದ್ದು ಒಂದು ಸೂತ್ರ. ಆ ಸೂತ್ರದ ಕಥೆ ಅದು. ಬಯೋಗ್ರಫಿ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ಈಕ್ವೇಷನ್ ಅಂತ, ವರ್ಲ್ಡ್ ಸ್ಮಾಲೆಸ್ಟ್ ಈಕ್ವೇಷನ್ ಅಂತ ಒಂದು ಪುಸ್ತಕ ಇದೆ. ವಿಜ್ಞಾನದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಆ ಪುಸ್ತಕವನ್ನು ಓದಿ. ಬಯೋಗ್ರಫಿ ಆಫ್ ದ ವ್ಯಕ್ತಿಗಳ ಬಯೋಗ್ರಫಿಗಳು ಗೊತ್ತು ನನಗೆ, ಜೀವನ ಚರಿತ್ರೆ ಗೊತ್ತು, ಆತ್ಮಚರಿತ್ರೆ ಗೊತ್ತು. ಆದರೆ ಜಗತ್ತಿನ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಮತ್ತು ಅಷ್ಟೇ ಸ್ಟ್ರಾಂಗ್ ಆಗಿರ್ತಕ್ಕಂಥ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದು ಸೂತ್ರ, ಆ ಸೂತ್ರದ ಜೀವನ ಚರಿತ್ರೆ. ಯಾವುದು ಸೂತ್ರ? ಅದು E = mc². ಎನರ್ಜಿ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಸ್ಕ್ವೇರ್ ಆಫ್ ವೆಲಾಸಿಟಿ ಆಫ್ ಲೈಟ್. ಆ ಪುಸ್ತಕ ಎಷ್ಟು ದಪ್ಪ ಇದನ್ನು, ಇಷ್ಟು ದಪ್ಪ ಪುಸ್ತಕ ಇದೆ. ವಾಲ್ಯೂಮ್ನೆಸ್, ವಾಲ್ಯೂಮ್ನೆಸ್ ಬುಕ್. ಅದನ್ನೇನಾದರೂ ಸ್ವಲ್ಪ ದಪ್ಪ ಫಾಂಟ್ಗೆ ಏನಾದ್ರು ಇಟ್ಟು ಬರೆದದ್ದೇ ಆದರೆ ಇನ್ನೂ ತುಂಬ ದಪ್ಪ ಆಗ್ಬಿಡುತ್ತೆ. ತುಂಬ ಸಣ್ಣ ಅಕ್ಷರದಲ್ಲಿ ಬರೆದಿದ್ದಾರೆ, ಅದೇ ಇಷ್ಟು ದಪ್ಪ ಇದೆ. ಹಾಗಿದ್ರೆ ಏನಿದೆ ಅದರೊಳಗಡೆ ಅಂದರೆ ಇಷ್ಟೇ ಸರಳ. ಅದು ಸೂತ್ರ, ಅದು ಮಂತ್ರ ಸ್ವಾಧ್ಯಾಯ. E ಇದೆ, M ಇದೆ, C ಇದೆ. ಎನರ್ಜಿ ಅಂದ್ರೇನು ಅದನ್ನೇ ವಿಸ್ತಾರವಾಗಿ ಬರೀತಾರೆ. ಮಾಸ್ ಅಂದ್ರೇನು, ಮ್ಯಾಟರ್ ಅಂದ್ರೇನು ಅದನ್ನು ತುಂಬ ವಿಸ್ತಾರವಾಗಿ ಸವಿಸ್ತಾರವಾಗಿ ಬರೀತಾರೆ. C ಅಂದರೆ ಏನು, ವೆಲಾಸಿಟಿ ಆಫ್ ದ ಲೈಟ್ ಅಥವಾ ಲೈಟ್ ಅಂದರೆ ಏನು ಅಂತ. ಇಷ್ಟು ಮೂರನ್ನು ಬರೀಲಿಕ್ಕೆ ಇಷ್ಟು ದಪ್ಪ ಪುಸ್ತಕ ಬರೆದಿದ್ದಾರೆ. ಒಂದು ಕಡೆ ಇಷ್ಟು ದಪ್ಪ ಪುಸ್ತಕ ವೇದ ಸ್ವಾಧ್ಯಾಯ ಆದದ್ದೇ ಆದರೆ ಆ ಮುಂದೆ ಇರ್ತಕ್ಕಂಥ ಜಸ್ಟ್ ಒಂದು ಟೈಟಲ್ ಇದೆಯಲ್ಲ, E = mc², ಅದು ಮಂತ್ರ ಸ್ವಾಧ್ಯಾಯ. ಈ ಎರಡು ಹಂತವನ್ನು ದಾಟಿದ ಮೇಲೆ, ಅಥವಾ ನಮ್ಮಲ್ಲಿ ಬಂದರೆ ಓಂ ಅಂತ ಹೇಳ್ತೀವಲ್ವಾ, ಬಹುಶಃ ಅದಕ್ಕಿಂತ ಸಣ್ಣ ಚಿಕ್ಕ ಸೂತ್ರ ಯಾವುದು ಜಗತ್ತಿನಲ್ಲಿ ಇರಲಿಕ್ಕಿಲ್ಲ. ಓಂಕಾರ, ಅದು ಸರಳವಾದದ್ದಲ್ಲ. ಈಗ ಅದನ್ನು ಮುಟ್ಟೋದು ಬೇಡ. ಮುಂದುವರೆದು ವೇದ ಸ್ವಾಧ್ಯಾಯ ಸ್ವಲ್ಪ ಗ್ರಾಸ್ ಆಗಿರ್ತಕ್ಕಂಥದ್ದು, ಮಂತ್ರ ಸ್ವಾಧ್ಯಾಯ ಸ್ವಲ್ಪ ಸೂಕ್ಷ್ಮವಾದಂಥದ್ದು. ಅದಕ್ಕಿಂತ ಸೂಕ್ಷ್ಮವಾದದ್ದು ಅಲ್ಲಿ ಶಬ್ದ ಇಲ್ಲ, ಮಂತ್ರಗಳಂತೂ ಮೊದಲಿಗೆ ಇಲ್ಲ. ಅದನ್ನು ನಾದ ಸ್ವಾಧ್ಯಾಯ ಅಂತ ಕರೀತಾರೆ. ಅರ್ಥ ಆಗುತ್ತಲ್ಲ? ನಾದ ಸ್ವಾಧ್ಯಾಯ. ಇಷ್ಟೊತ್ತು ನೀವೇನು ಕೇಳಿದ್ರಲ್ಲ ಇಲ್ಲಿ, ಇದು ನಾದ ಸ್ವಾಧ್ಯಾಯ. ಅವರು ಹಾಡಬೇಕಾದ್ರೆ, ನಾದವನ್ನು ಹೊಮ್ಮಿಸ್ಬೇಕಾದ್ರೆ ಯಾರು ತನ್ನ ದೇಹ, ಮನಸ್ಸು, ಬುದ್ಧಿ ಎಲ್ಲದರ ಆಚೆಗೆ ಒಳಗಡೆ ಹೋಗಿ ತನ್ನ ಒಳಗಡೆ ತಾನು ನಿಲ್ತಕ್ಕಂಥ ಒಂದು ಸ್ಥಿತಿಯನ್ನು ತಂದು ಕೊಡ್ತಕ್ಕಂಥ, ದೈವಕ್ಕೆ ಹತ್ತಿರವಾಗಿರ್ತಕ್ಕಂಥ, ಅಂದರೆ ಸ್ವರೂಪದ ಆತ್ಮಸ್ಥಿತಿಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಸ್ಥಿತಿ ಅಂದರೆ ನಾದ ಸ್ವಾಧ್ಯಾಯ. ಇದು ಆದ ನಂತರದಲ್ಲಿ ಪುಸ್ತಕ ಓದೋದನ್ನು ಬಿಡಬೇಕು. ಅಂದರೆ ವೇದಗಳು ಪಕ್ಕಕ್ಕೆ ಹೋಗ್ತವೆ, ಮಂತ್ರಗಳು ಪಕ್ಕಕ್ಕೆ ಹೋಗ್ತವೆ, ನಾದವು ಕೂಡ ಪಕ್ಕಕ್ಕೆ ಹೋಗಿ ಕೊನೆಗೆ ತನ್ನಲ್ಲಿ ತಾನು ಇರ್ತಕ್ಕಂಥ ಆತ್ಮಸ್ವಾಧ್ಯಾಯ. ಅಂದರೆ ಆತ್ಮಸ್ವಾಧ್ಯಾಯಕ್ಕೆ ಮುಳುಗುವುದಕ್ಕೂ ಮುಂಚೆ ಲಾಸ್ಟ್ ಬಟ್ ಒನ್ ಸ್ಟೆಪ್ ಈಸ್ ದ ನಾದ ಸ್ವಾಧ್ಯಾಯ. ಅಂತಹ ನಾದ ಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಧ್ಯಾನಸ್ಥ ಸ್ಥಿತಿಗೆ ಹೋಗಿದ್ದೇವೆ. ಇಲ್ಲಿರ್ತಕ್ಕಂಥ ಮಕ್ಕಳು ಇದು ವೇಸ್ಟ್ ಅಂತ ಭಾವಿಸ್ಲಿಕ್ಕೆ ಹೋಗಬೇಡಿ. ಎಲ್ಲೆಲ್ಲಿ ಸಾಧ್ಯವೋ, ಯಾವಾಗ ಸಾಧ್ಯವೋ
ಸಂಗೀತವನ್ನು ಕೇಳೋ ಸಂದರ್ಭ ಬಂತು ಅಂದರೆ, ಯಾರು ಹೇಳೋರಿಲ್ಲ ಅಂತಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಯಾವ್ಯಾವುದನ್ನು ಕೇಳೋದ್ರ ಬದಲು ಸಂಗೀತವನ್ನು ಕೇಳಿದ್ದೆ ಆದರೆ ಕಾನ್ಸಂಟ್ರೇಷನ್ ತುಂಬ ಇಂಪ್ರೂವ್ ಆಗುತ್ತೆ. ಸ್ಟ್ರೆಸ್ ಲೆವೆಲು ತುಂಬ ರೆಡ್ಯೂಸ್ ಆಗ್ತದೆ. ಬಿ ಪಿ ತುಂಬ ಕಡಿಮೆ ಅಂದರೆ ಲೋ ಬಿ ಪಿ ಆಗೋದಿಲ್ಲ, ನಾರ್ಮಲ್ ಬಿ ಪಿಗೆ ಬರ್ತದೆ. ಓಕೆ, ನಾರ್ಮಲ್ ಸ್ಥಿತಿಗೆ ಬರ್ತದೆ. ಆಮೇಲೆ ಹೆಲ್ತ್ ಪ್ಯಾರಾಮೀಟರ್ಸ್ ಏನೆಲ್ಲ ಇದಾವಲ್ಲ, ಇದನ್ನು ಸರಿಯಾದ ರೀತಿಯಲ್ಲಿ ಕೇಳೋ ರೀತಿಯಲ್ಲಿ ಕೇಳಿದ್ದೆ ಆದರೆ ಎಲ್ಲವೂ ಕೂಡ ಒಂದು ಸ್ಥಿತಿ. ಇನ್ನು ವಿಜ್ಞಾನಿಗಳಂತೂ ದೊಡ್ಡ ಎತ್ತರಕ್ಕೆ ಹೋದಂಥ ವಿಜ್ಞಾನಿಗಳಂತೂ ಮನವಿಟ್ಟು ಸಂಗೀತವನ್ನು ತಮ್ಮ ಬದುಕಿನ ಭಾಗವನ್ನಾಗಿ ಮಾಡಿಕೊಂಡಂಥವ್ರು. ಯು ನೇಮ್ ಆ್ಯನಿ ಸೈಂಟಿಸ್ಟ್, ಅವರೆಲ್ಲರೂ ಕೂಡ ಸಂಗೀತದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದು. ಐನ್ಸ್ಟೈನ್ ಆದಿಯಾಗಿ ನೀವು ಹಲವು ಬಾರಿ ನೀವು ಕೇಳಿದ್ರಿ, ತಲೆ ಕೆಟ್ಟು ಬೇಸರ ಆದಂಥ ಸಂದರ್ಭದಲ್ಲಿ, ಏಕೆಂದರೆ ಲೆಫ್ಟ್ ಬ್ರೈನ್ನ ಯೂಸ್ ಮಾಡಿ ವಿಜ್ಞಾನ ಜಗತ್ತಿನಲ್ಲಿ ಬೇಸತ್ತಾಗ ಅವರ ಅಮ್ಮ ಕೊಟ್ಟಿದ್ದಂಥ ಒಂದು ಸಂಗೀತದ ಇನ್ಸ್ಟ್ರೂಮೆಂಟ್ನ ಇಸ್ಕೊಂಡು ಆಲ್ಬರ್ಟ್ ಐನ್ಸ್ಟೈನ್ ಆ ಸಂಗೀತದ ಉಪಕರಣವನ್ನು ನುಡಿಸ್ತಾ ಇದ್ರು, ಸಂಗೀತದ ಆಲಾಪನೆ ಮಾಡ್ತಾ ಇದ್ದರೆ ಆಗ ಇದ್ದಕ್ಕಿದ್ದಾಗೇ ಅಪ್ಪ ಕೊಟ್ಟಂತಹ ಸ್ಫೂರ್ತಿ ಉಪಯೋಗಕ್ಕೆ ಬಾರದೆ ಹೋದಾಗ ಅಮ್ಮ ಕೊಟ್ಟಂಥ ಸಂಗೀತದಿಂದ ಇಂಟ್ಯೂಟಿವ್ ಲೆವೆಲ್ನಲ್ಲಿ ಹೋಗಿ ಅವರು ಸಾಧನೆಯನ್ನು ಮಾಡ್ತಾ ಇದ್ರಂತೆ. ಇಂಥ ಹಲವಾರು ಮಂದಿ ಮಾಡಿರ್ತಕ್ಕಂಥ ಈ ಸಾಧನೆಯನ್ನು ಇವತ್ತು ಎಷ್ಟೆಲ್ಲ ವರ್ಷಗಳ ಸಾಧನೆಯಿಂದ ತಾವೆಲ್ಲರೂ ಕೂಡ ಬಂದು ನಮ್ಮ ಮಕ್ಕಳಿಗೆ, ಭಕ್ತರಿಗೆ ಮನರಂಜನೆ ಅಲ್ಲ ಇದು. ದಿಸ್ ಇಸ್ ನಾಟ್ ಅನ್ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ಗೆ ಬಹಳ ವಿಧಾನಗಳಿವೆ, ಬಟ್ ದಿಸ್ ಈಸ್ ದ ಪ್ರಾಸೆಸ್ ಫಾರ್ ದ ಎನ್ಲೈಟನ್ಮೆಂಟ್. ಎಂಟರ್ಟೈನ್ಮೆಂಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಎನ್ಲೈಟನ್ಮೆಂಟ್. ಇವತ್ತು ಆಗಿರ್ತಕ್ಕಂತಹದ್ದು ದಿಸ್ ಈಸ್ ದ ಪಾತ್ ಟುವರ್ಡ್ಸ್ ದ ಎನ್ಲೈಟನ್ಮೆಂಟ್. ಅಂತಹ ಮಟ್ಟಕ್ಕೆ ಹೋಗಬೇಕು ಅಂದರೆ ಅವರು ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿರಬೇಕು. ನಮ್ಮ ಮಕ್ಕಳು 598, 97 ಮಾರ್ಕ್ಸ್ನ ತೆಗೆದುಕೊಂಡ್ರೆ ನೋಡಿದವರು ಒಂದು ಶಾಲೆ ಹಾಕ್ಬಿಟ್ಟು ನಾವೇನೋ ಕಳಿಸಿಬಿಡ್ತೇವೆ, ಹೌದಾ, ರ್ಯಾಂಕ್ ಬಂದಂತೆ ಅಂತ ಏನೋ ಹೇಳ್ಬಿಟ್ಟು ಕಳಿಸಿಬಿಡ್ತೇವೆ. ಅದರ ಹಿಂದೆ ಇರ್ತಕ್ಕಂಥ ಆ ವ್ಯಕ್ತಿಯ ತ್ಯಾಗ, ಸಾಧನೆ ನಮಗೆ ಅರ್ಥ ಆಗಬೇಕಲ್ವ. ಸತು ದೀರ್ಘಕಾಲ ನೈರಂತರ್ಯ ಅಸೇವಿತು ಅಸಮ್ಮಾನ ದೃಢಭೂಮಿ. ಯಾವುದೇ ಒಂದು ನಮ್ಮಲ್ಲಿ ದೃಢವಾಗಿ ನಿಲ್ಲಬೇಕು ಅಂದರೆ, ಸಂಗೀತ ಇರ್ಬೋದು, ನಿಮ್ಮ ವಿದ್ಯೆ ಇರ್ಬೋದು, ಬೇರೆ ಯಾವುದೇ ಆದ್ರೂ ದೃಢವಾಗಿ ನಿಲ್ಲಬೇಕು ಅಂದರೆ ತುಂಬ ದೀರ್ಘಕಾಲ ನಿರಂತರವಾಗಿ ತುಂಬ ಗೌರವಯುತವಾಗಿ ಬಹಳಷ್ಟು ಪ್ರಜ್ಞೆಯಿಂದ ಯಾವ ವ್ಯಕ್ತಿ ಸಾಧನೆಯನ್ನು ಮಾಡ್ತಾನೋ ಅಂತಹವನಲ್ಲಿ ತಾನು ಕೈಗೊಂಡ ಸಾಧನೆಯ ಯಾತ್ರೆಯ ವಿಚಾರ ಅದು ತುಂಬ ಕ್ರಿಸ್ಟಲೈಸ್ ಆಗುತ್ತೆ, ಸ್ಟೆಬಿಲೈಸ್ ಆಗುತ್ತೆ, ದೃಢ ಆಗ್ತದೆ. ಅಂತಹ ಸಾಧನೆಯನ್ನು ಮಾಡಿದಂತಹ ಎಲ್ಲ ಮಹನೀಯರು ಬಂದು ಇವತ್ತಿನ ಕಾರ್ಯಕ್ರಮವನ್ನು ಸಂಗೀತಜ್ಞರು ನಡೆಸಿಕೊಟ್ಟಿದ್ದಾರೆ. ಸಾಯಿ ಕೀರ್ತಿಯ ಮಧ್ಯದಲ್ಲಿ ಸುತ್ತಮುತ್ತ ನಡೆದಂಥ ಈ ಕಾರ್ಯಕ್ರಮ ಇವತ್ತು ಮಕ್ಕಳು ಕೇಳಿಸ್ಕೊಂಡಿದ್ರಿ. ಇನ್ನು ಈ ವರ್ಷ ಸೆಕೆಂಡ್ PUCಗೆ ಎಂಟ್ರಾಗಿರ್ತಕ್ಕಂಥ ಮಕ್ಕಳನ್ನೆಲ್ಲರೂ ಕೂಡ ಅಂತ ಭಾವಿಸಿ ಮುಂದೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಬದುಕಿನ ಸಮಸ್ಯೆಗಳು ಬಂದ ಕಾಲಕ್ಕೆ ಸಂಗೀತ ಖಂಡಿತ ನಿಮಗೆ ತುಂಬ ಉಪಯೋಗ ಬರುತ್ತೆ. ಸಾಧ್ಯ ಆದಷ್ಟು ಸಂಗೀತ ಕ್ಷೇತ್ರದಲ್ಲಿ ಕೂಡ ನೀವು ಸಾಧನೆಯನ್ನು ಮಾಡುವಂಥದ್ದು, ಯಾವುದಾದ್ರೂ ಒಂದು ಸಂಗೀತದ ವಾದ್ಯವನ್ನು, ಇನ್ಸ್ಟ್ರೂಮೆಂಟನ್ನು ಅಭ್ಯಾಸ ಮಾಡಿಕೊಂಡದ್ದೇ ಆದರೆ ನೀವಾಗೇ ಇರೋ ಸಂದರ್ಭದಲ್ಲಿ ಒಂಟಿಯಾಗಿ ಕುಳಿತುಕೊಂಡು ಅದನ್ನ ಆಲಾಪನೆಯನ್ನು ಮಾಡ್ತಾ ಇದ್ದಿದ್ದರೆ ಸಂಗೀತವನ್ನು ಇಫ್ ಯು ಸ್ಟಾರ್ಟ್ ಪ್ಲೇಯಿಂಗ್ ಆನ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಲಾಟ್ ಆಫ್ ಎನರ್ಜಿ ಫ್ರಮ್ ಇನ್ಸೈಡ್, ದೇರ್ ಬೈ lot of afflictions, inner afflictions are going to be removed by default, even without doing any much effort. ಅಂತಹದೊಂದು ಸಾಧನೆ ಸಂಗೀತಕ್ಕಿದೆ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಗಿರುವ ಸಂದರ್ಭದಲ್ಲಿ ಎಲ್ಲ ಸಂಗೀತಜ್ಞರಿಗೂ ಸಾಧನೆ ಮಾಡಿದ ವಿವಿಧ ಪರಿಕರಗಳನ್ನು ತೆಗೆದುಕೊಂಡು ಬಂದು ನಮ್ಮ ಮಕ್ಕಳಿಗೆ ಎನ್ಲೈಟನ್ಮೆಂಟ್ ದಾರಿಗೆ ಒಂದು ದಾರಿಯನ್ನು ತೋರಿಸಿ ನಿಮ್ಮೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಹೇಳಿ, ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಗಲೇಬೇಕು ಅಂತ ಪ್ರಸನ್ನ ಸ್ವಾಮಿಗಳು ಆಸೆಪಟ್ಟರು. ಅವ್ರಿಗೂ ಕೂಡ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಭಕ್ತರಿಗೆ, ಮಕ್ಕಳಿಗೆ, ಮುಖ್ಯವಾಗಿ ನಮ್ಮ ಕಾಲೇಜಿನ ಮಕ್ಕಳಿಗೆ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದವನ್ನು ಅವರ ಬದುಕಿನ ಏಳಿಗೆಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರು. ಗಾನಯೋಗಿ ಭೈರವಿ ಕೆಂಪೇಗೌಡರ ಸ್ಮರಣಾರ್ಥ ಹಮ್ಮಿಕೊಂಡ ನಾದೋಪಾಸನೆ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಭೈರವಿ ಕೆಂಪೇಗೌಡರ ಜೀವನದ ಪ್ರಮುಖ ಅಂಶಗಳನ್ನು ನಮಗೆಲ್ಲರಿಗೂ ಪರಿಚಯಿಸಿ ಸಂಗೀತದ ಪ್ರಾಮುಖ್ಯತೆಯನ್ನು ಪರಿಚಯಿಸುವುದರೊಂದಿಗೆ ನಮ್ಮೆಲ್ಲರನ್ನು ಆಶೀರ್ವದಿಸಿದ ಪರಮಪೂಜ್ಯ ಜಗದ್ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ
ಗಾನಯೋಗಿ ಭೈರವಿ ಕೆಂಪೇಗೌಡರ ಸ್ಮರಣಾರ್ಥ ನಡೆದ ವಿಶಿಷ್ಟ ಕಾರ್ಯಕ್ರಮ ನಾದೋಪಾಸನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರನ್ನ ಹರಸಿದಂತಹ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅಡಿದಾವರಗಳಿಗೆ ಪಡಮಡುತ್ತಾ ಭಕ್ತಿಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿದ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜ್ಯ ಸದ್ಗುರು ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಿಸುತ್ತಾ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಈ ಒಂದು ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪೂಜ್ಯ ಸಾಯಿನಾಥ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಇವರಿಗೆ ಹಾಗೂ ಬ್ರಹ್ಮಚಾರಿ ಸಂವಿಧಾನಂದನಾಥಜಿಯವರಿಗೆ, ಬ್ರಹ್ಮಚಾರಿ ರಾಜಶೇಖರನಾಥಜಿಯವರಿಗೆ, ಬ್ರಹ್ಮಚಾರಿ ನಿಶ್ಚಲಾನಂದನಾಥಜಿಯವರಿಗೆ, ಬ್ರಹ್ಮಚಾರಿ ಸಾಯಿ ಕೀರ್ತಿನಾಥಜಿಯವರಿಗೆ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ವತಿಯಿಂದ ಭಕ್ತಿಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಜಯಪ್ರಕಾಶ ಗೌಡ ಇವರಿಗೆ ನಮ್ಮ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾಳೆ ಕುವೆಂಪು ರಂಗಮಂದಿರದಲ್ಲಿ ನಿತ್ಯ ಸಚಿವ ಅನ್ನುವಂತಹ ಒಂದು ನಾಟಕ ಇದೆ. ದಯಮಾಡಿ ಎಲ್ಲ ಆಸಕ್ತರು ಆ ನಾಟಕವನ್ನು ನೋಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ವಿಡಿಯೋಗ್ರಾಫರ್ ಆದಂತಹ ಸನ್ಮಾನ್ಯ ಶ್ರೀಯುತ ಸತೀಶ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಉಪಸ್ಥಿತರಿದ್ದಂತಹ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀಯುತ ಕೊಳಿಗೆ ವಾಸಪ್ಪ ಗೌಡ ಸರ್, ಸನ್ಮಾನ್ಯ ಶ್ರೀಯುತ ಡಿ ಅಣ್ಣಯ್ಯ ಸರ್, ಸನ್ಮಾನ್ಯ ಶ್ರೀಯುತ ಸತೀಶ್ ಡಿ.ವಿ. ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ, ಕಾರೇಹಳ್ಳಿ, ಭದ್ರಾವತಿ, ಶಂಕರಘಟ್ಟ,